ಫ್ರೆಂಡ್ಸ್, ನಾನು ಸ್ಮಾಲ್ ಬೀಡನ್ನು ಯೂಸ್ ಮಾಡಿ ಟ್ಯಾಸಲ್ಸನ್ನು ಹಾಕ್ತಾಯಿದ್ದೀನಿ. ಹೀಗೆ ನಾನು ಲಾಸ್ಟಲ್ಲಿ ಬಿಗ್ ಬೀಡನ್ನು ತೋರಿಸಿದ್ದೆ, ಇದು ಸ್ಮಾಲ್ ಬೀಡ್. ಹೀಗೆ ನೋಡಿ ಫ್ರೆಂಡ್ಸ್, ತುಂಬ ಸಿಂಪಲ್ ಆಗಿದೆ, ಚೆನ್ನಾಗಿ ಕಾಣುತ್ತೆ. ಲಾಕ್ ಮಾಡ್ತಿದ್ದೀನಿ. ಹೀಗೆ ಮತ್ತೆ ಹಾಗೇನೆ ಲಾಕ್ ಮಾಡೋಣ. ನೋಡಿ ಎಷ್ಟು ಸಿಂಪಲ್ ಆಗಿದೆ ನೋಡಿ ಫ್ರೆಂಡ್ಸ್. ಮತ್ತೆ ಪಕ್ಕಕ್ಕೆ ಇನ್ನೊಂದು ಯೂಸ್ ಮಾಡ್ತಾ ಇದ್ದೀನಿ, ಇನ್ನೊಂದು ಬೀಡನ್ನು ಹಾಕ್ಕೊಳ್ತಾ ಇದ್ದೀನಿ. ಹೀಗೆ ಮತ್ತೆ ಟ್ಯಾಸಲ್ಸ್ ಹೀಗೆ ಹಾಕ್ಕೊಳ್ತಿದ್ದೀನಿ. ಹೀಗೆ ಉದ್ದಕ್ಕೂ ಹಾಕ್ಕೊಂಡು ಹೋಗ್ಬೋದು ಫ್ರೆಂಡ್ಸ್, ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಇನ್ನೊಂದು ಸ್ಮಾಲ್ ಬೀಡ್. ಸಿಂಪಲ್ ಆಗಿದೆ ಫ್ರೆಂಡ್ಸ್. ಬರೀ ಕುಚ್ಚು ಬೇಡ ಅಂದರೆ ಈ ಥರ ಹಾಕ್ಕೊಳ್ಬೋದು. ನೋಡಿ, ಚೆನ್ನಾಗಿ ಕಾಣುತ್ತೆ. ನಾನು ಮೇಲ್ಗಡೆಯಿಂದನೇ ಲಾಕ್ ಮಾಡ್ತಿದ್ದೀನಿ. ಮೇಲ್ಗಡೆಯಿಂದನೇ ಲಾಕ್ ಮಾಡಿದ್ರೆ ಈ ಥರ ಸ್ಟಿಫಾಗಿ ಕೂರುತ್ತೆ ಫ್ರೆಂಡ್ಸ್. ನಾನು ಇದನ್ನು ಕೆಳಗಡೆಯಿಂದ ಹೀಗೆ ತಗೊಂಡಿದ್ದೆ ಬೀಡ್ಸ್ ಹಾಕಿದ ಮೇಲೆ, ಬಟ್ ಇದೇನೇ ಚೆನ್ನಾಗಿದೆ, ಹೀಗೆ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ತುಂಬ ಸ್ಟಿಫಾಗಿ ಕಾಣುತ್ತೆ. ಈಗ ಲಾಕ್ ಮಾಡ್ತೀನಿ. ಇನ್ನೊಂದು ಸರಿ ಹಾಕಿ ಲಾಕ್ ಮಾಡಿಬಿಡ್ತೀನಿ. ಈಗ ಇದರೊಳಗಡೆ ಹಾಕ್ಕೊಂಡು ಥ್ರೆಡ್ಡನ್ನು ಎಳ್ಕೊಬಿಡ್ತೀನಿ. ನೋಡಿ ಫ್ರೆಂಡ್ಸ್, ತುಂಬ ಸ್ಟಿಫಾಗಿ ಕಾಣಿಸುತ್ತೆ. ಈಗ ನಾನು ಥ್ರೆಡ್ಡನ್ನು ಕಟ್ ಮಾಡ್ತಿದ್ದೀನಿ. ನೋಡಿ, ಹೀಗೆ ಸ್ಯಾರಿ ಫುಲ್ ಹಾಕ್ಕೊಳ್ಬೋದು. ಫುಲ್ ಸ್ಯಾರಿ ಒಂದು ಬೀಡ್, ಟ್ಯಾಸಲ್ಸ್, ಬೀಡ್ ಫುಲ್ ಕಂಟಿನ್ಯೂ ಮಾಡ್ಕೊಳ್ಳಿ. ಹೀಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಈಗ ವೀಟ್ ಬೀಡನ್ನು ಯೂಸ್ ಮಾಡ್ತಿದ್ದೀನಿ. ಇಲ್ಲಿ ನೋಡಿ, ಲಾಕ್ ಮಾಡಿಕೊಂಡೆ, ಸ್ಯಾರಿಗೆ 3 ಎಳೆ ದಾರ ಮಾಡಿಕೊಂಡು ಲಾಕ್ ಮಾಡಿಕೊಂಡೆ. ಹೀಗೆ ವೀಟ್ ಬೀಡನ್ನು ಯೂಸ್ ಮಾಡ್ತಿದ್ದೀನಿ. ಮತ್ತು ಟ್ಯಾಸಲ್ಸ್ ಹಾಕೋತಾ ಇದ್ದೀನಿ. ಹೀಗೆ ಮತ್ತು ವೀಟ್ ಬೀಡ್. ಫ್ರೆಂಡ್ಸ್, ಒಂದೊಂದು ಈ ಥರ ಬಂದರೆ ಕಟ್ ಮಾಡ್ಕೊಳ್ಬೇಡಿ. ನೋಡಿ ಫ್ರೆಂಡ್ಸ್, ವೀಟ್ ಬೀಡನ್ನು ಯೂಸ್ ಮಾಡಿ ನಾನು ಹೀಗೆ ಲಾಕ್ ಮಾಡ್ಕೊಳ್ಳೋಣ. ಮೇಲಕ್ಕೆ ವೀಟ್ ಬೀಡ್, ಟ್ಯಾಸಲ್ಸ್ ಮತ್ತು ವೀಟ್ ಬೀಡ್. ಹೀಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ನೋಡಿ ನೋಡಿ ಹೀಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿಗೆ. ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಕಾಣುತ್ತೆ, ಸಿಂಪಲ್ ಆಗಿದೆ. ಇದೇ ಥರ ಬೀಡ್ಸ್ ಹಾಕೊಳ್ಳಿ, ಟ್ಯಾಸಲ್ಸ್ ಮತ್ತು ಬೀಡ್ಸ್ ಹಾಕ್ಕೊಂಡು ಹಿಂಗೆ ಲಾಕ್ ಮಾಡ್ಕೊಳ್ಳೋಣ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಹೀಗೆ ಟೈಟಾಗಿ ಸೇರಿಸಿ ಲಾಕ್ ಮಾಡ್ಕೊಳ್ಳೋಣ. ಮತ್ತು ಈ ಬೀಡ್ಸ್ ಒಳಗಡೆ ಹಿಂಗೆ ಎಳ್ಕೊಳ್ತೀನಿ.
ಕಟ್ ಮಾಡ್ಕೊಳ್ತಾ ಇದ್ದೀನಿ ಥ್ರೆಡ್ ನೋಡಿ. ನೋಡಿ ಫ್ರೆಂಡ್ಸ್, ತುಂಬ ಸಿಂಪಲ್ಲಾಗಿ ಉಂಟು. ಇನ್ನೊಂದನ್ನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಾನು ಈಗ ಸ್ಯಾರಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸ್ಯಾರಿಗೆ ಲಾಕ್ ಮಾಡಿಕೊಂಡು ಸ್ಮಾಲ್ ಬೀಡ್ಸ್ಗಳನ್ನ ನಾನು ಹಾಕ್ಕೊಳ್ತಾ ಇದ್ದೀನಿ. ಹೀಗೆ ಸ್ಮಾಲ್ ಬೀಡ್ಸ್ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ತುಂಬ ಪುಟ್ಟದ್ದು ಬೇಕು ಅಂದರೆ ಪುಟ್ಟದ್ದು ಹಾಕ್ಕೊಳ್ಬೋದು ಫ್ರೆಂಡ್ಸ್. ನಾನು ಹಾಗೇ ಸ್ಮಾಲ್, ಒಂದು ತುಂಬ ಸಣ್ಣದು ಅಲ್ಲ ದಪ್ಪನೂ ಅಲ್ಲ, ಆ ರೀತಿ ಸ್ಮಾಲ್ ಬೀಡನ್ನು ಯೂಸ್ ಮಾಡ್ತಿದ್ದೀನಿ. ಇಷ್ಟು 4 ಬೀಡ್ಸನ್ನು ಹಾಕ್ಕೊಂಡು ಟ್ಯಾಸಲ್ಸನ್ನು ಯೂಸ್ ಮಾಡ್ತಿದ್ದೀನಿ. ಹೀಗೆ ಇಲ್ಲಿ ನೋಡಿ, ಮತ್ತೆ 4 ಬೀಡ್ಸನ್ನು ಯೂಸ್ ಮಾಡ್ತಿದ್ದೀನಿ. ಸ್ಮಾಲ್ ಬೀಡ್ ಹಿಂಗೆ 4ಅನ್ನು ಹಾಕ್ಕೊಳ್ಬೋದು. ಹಿಂಗೆ ಕೈಯಲ್ಲಿ ಹೀಗೆ ಪೋಣಿಸ್ಕೊಂಡ್ರೂ ಪರವಾಗಿಲ್ಲ ಫ್ರೆಂಡ್ಸ್. ಇಲ್ಲಾಂದರೆ ಒಂದು ಬೌಲಲ್ಲಿ ಹಾಕ್ಕೊಂಡಿರ್ತೀರಲ್ಲ ಬೀಡ್ಸ್ನ, ಆಗ ನಾವು ನೋಡಿ ಹೀಗೂ ಮಾಡಿಕೊಂಡ್ರೆ ಬರುತ್ತೆ. ನೋಡಿ ಹೀಗೂ ಮಾಡಿಕೊಂಡ್ರೆ ಬರುತ್ತೆ. ನೋಡಿ ಇಲ್ಲಿ ಬರುತ್ತೆ ಫ್ರೆಂಡ್ಸ್. ನಾನು ಒಂದೊಂದಾಗಿ ಪೋಣಿಸ್ಕೊಳ್ತಿದ್ದೀನಿ, ತೋರಿಸ್ಲಿಕ್ಕೆ ನಿಮಗೆ. ಅದಕ್ಕೆ ಇಲ್ಲಿ ನೋಡಿ ಎಷ್ಟು ಗ್ರ್ಯಾಂಡ್ ಲುಕ್ ಕಾಣುತ್ತೆ ಇದು. ಈಗ ನಾನು ಹೀಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈಗೂ ಲಾಕ್ ಮಾಡ್ಬೋದು, ನಾನು ಅದನ್ನು ತೋರಿಸ್ತೀನಿ ಫ್ರೆಂಡ್ಸ್. ಎಲ್ಲಿ ಬರುತ್ತೆ ಅಲ್ಲಿಗೆ ಟೈಟಾಗಿ ಸೇರಿಸಿ ಲಾಕ್ ಮಾಡ್ಕೊಳ್ಬೇಕು. ಹೀಗೆ ಅಳತೆ ಮಾಡಿಕೊಂಡು ನೋಡಿ ಚುಚ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಕಾಣುತ್ತೆ. ಮತ್ತೆ ಇನ್ನೊಂದ್ಸರಿ ಲಾಕ್ ಮಾಡ್ಕೊಳ್ತೀನಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಮತ್ತೆ ನಾನು ಈಗ ಹಿಂಗೆ ಬಂದು ಹೀಗೆ ಒಂದ್ಸರಿ ಲಾಕ್ ಮಾಡ್ಕೊಳ್ತಿದ್ದೀನಿ. ಲಾಕ್ ಮಾಡಿಕೊಂಡು ಥ್ರೆಡ್ಡನ್ನು ಕಟ್ ಮಾಡ್ತೀನಿ ಫ್ರೆಂಡ್ಸ್. ಇಲ್ಲಾಂದರೆ ನಾನು ಮತ್ತೆ ನೋಡಿ ಇದ್ರೊಳಗಡೆ ಹಿಂಗೆ ಪೋಣಿಸ್ಕೊಳ್ಬೋದು. ಈ 4ರಲ್ಲಿ ಫುಲ್ ಎಳ್ಕೊಂಡು ಬನ್ನಿ. ಹೀಗೆ ಸ್ಕ್ವೇರ್ ಟೈಪ್ ಬರುತ್ತೆ, ಬೇಕಿದ್ರೆ ನೋಡ್ಕೊಳ್ಳಿ. ವಿ ಶೇಪ್ ಬೇಡ ಅಂದರೆ ಹೀಗೂ ಮಾಡ್ಕೊಳ್ಬೋದು. ನೋಡಿ ಇಲ್ಲಿ ಮತ್ತೆ ಟ್ಯಾಸಲ್ಸ್ಗೆ ಒಳಗಡೆ ಹಿಂಗೆ ಹಾಕ್ತಾಯಿದ್ದೀನಿ. ಹಿಂಗೆ ಮತ್ತು ಇನ್ನೂ ಈ 4 ಬೀಡ್ಸ್ಗೂ ಹಾಕ್ತಾಯಿದ್ದೀನಿ ಒಳಗಡೆ. ಹೀಗೆ ನಮಗೆ ವಿ ಶೇಪ್ ಬೇಡ ಅಂದರೆ ಈ ಸ್ಕ್ವೇರ್ ಟೈಪ್ ಬೇಕಿದ್ರೆ ಈ ಥರ ಮಾಡ್ಕೊಳ್ಬೋದು. ನೋಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಮತ್ತು ಇಲ್ಲಿ ನಾನು ಸೂಜಿನ ಇಲ್ಲಿನ ಒಂದ್ಸರಿ ತೂರಿಸ್ಕೊಂಡು ಒಳಗಡೆ ಲಾಕ್ ಮಾಡ್ತೀನಿ, ಗಂಟು ಹಾಕ್ಕೊಳ್ತೀನಿ. ಹೀಗೆ ಥ್ರೆಡ್ಡಲ್ಲೇ ಹಿಂದೆಗಡೆ ಹೀಗೆ ಲಾಕ್ ಮಾಡ್ಕೊಳ್ಳೋಣ. ಇಷ್ಟೇ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಕಾಣುತ್ತೆ. ಹೀಗೆ ಥ್ರೆಡನ್ನು ಕಟ್ ಮಾಡ್ತಿದ್ದೀನಿ. ಇದೇ ಥರ ಮಾಡ್ಕೊಳ್ಬೋದು. ನೋಡಿ ಈ ಥರ ಬೀಡ್ಸನ್ನಾದರೂ ಯೂಸ್ ಮಾಡ್ಕೊಂಡು ಹೀಗೆ ಮಾಡ್ಕೊಳ್ಬೋದು, ಮತ್ತು ಬೀಡ್ಸನ್ನಾದರೂ ಹೀಗೆ ಹಾಕ್ಕೊಳ್ಬೋದು. ಇಲ್ಲಾಂದರೆ ಈ ಥರ ಬೀಡ್ಸ್ಗಳನ್ನ ನಿಮ್ಗೆ ಯಾವ ಥರ ಬೇಕಾದರೆ ಆ ಥರ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಇನ್ನೂ ಎಷ್ಟು ವೆರೈಟಿ ಇದೆ ಅಂತ ನನಗೆ ಗೊತ್ತಿಲ್ಲ, ಆದರೆ ನನಗೆ ಗೊತ್ತಿರೋದನ್ನು ಮಾಡ್ತಾಯಿದ್ದೀನಿ. ಹೀಗೆ ನೋಡಿ, ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಈ ಫಿಂಗರ್ ಅಳತೆನ ತಗೊಂಡು ಇಲ್ಲಿನೂ ಉದ್ದಕ್ಕೂ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಇನ್ನೊಂದನ್ನು ಮಾಡ್ತಾಯಿದ್ದೀನಿ. ಇಲ್ಲಿ ಕ್ರೋಶೆಟ್ ಕಡ್ಡಿಯಿಂದ ಹೋಲ್ ಮಾಡಿಕೊಂಡು ನಾನು ಈ ಗಮ್ ಸ್ಟಿಕ್ಕಿಂದ, ಈ ಗಮ್ಮಲ್ಲಿ ನಾನು ಹೀಗೆ ಗ್ಲೂಯಿಂದ ಹಾಕ್ಕೊಂಡಿದ್ದೀನಿ. ಹೀಗೆ ತೂರಿಸ್ಕೊಂಡು
ನೋಡಿ ಫ್ರೆಂಡ್, ಈ ಥರ ಲಾಕ್ ಮಾಡಿಕೊಂಡು ನಾನು ಕ್ರೋಶೆಟ್ ಕಡ್ಡಿಯಿಂದ ಹೀಗೆ ಲಾಕ್ ಮಾಡ್ಕೊಳ್ತೀನಿ. ಹೀಗೆ ಲಾಕ್ ಮಾಡಿಕೊಂಡು ಈ ಥರ ಹೀಗೆ ನಾನು ಒಂದು ಬೀಡ್ಸನ್ನು ಯೂಸ್ ಮಾಡ್ತೀನಿ ಫ್ರೆಂಡ್ಸ್. ಹೀಗೆ ನೋಡಿ, ಲೀವ್ಸ್ ಬೀಡ್ಸನ್ನು ಯೂಸ್ ಮಾಡ್ತಾಯಿದ್ದೇನೆ. ನೋಡಿ, ಈ ಲೀವ್ಸ್ ಬೀಡ್ಸನ್ನು ಯೂಸ್ ಮಾಡಿ ಮತ್ತೆ ರಿವರ್ಸ್ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್. ಹೀಗೆ ನೋಡಿ, ಸಿಂಪಲಾಗಿ ಚೆನ್ನಾಗಿದೆ. ಮತ್ತೆ ನಾನು ಈ ಕಡೆನೇ ಲಾಕ್ ಮಾಡ್ಕೊಳ್ತೀನಿ. ಈ ಬರೀ ಕುಚ್ಚೆ, ಪ್ಲೈನ್ ಕುಚ್ಚೆನೇ ಬೇಡ ಅನ್ನೋರು ಈ ಥರನೆಲ್ಲ ಯೂಸ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ನೋಡಿ ಎಷ್ಟು ಸಿಂಪಲಾಗಿ ಕಾಣಿಸ್ತಾ ಇದೆ. ನಾನು ಹಿಂದೆಗಡೆ ಲಾಕ್ ಮಾಡ್ತಿದ್ದೀನಿ. ಹೀಗೆ ಎಳ್ಕೊಂಡು ಥ್ರೆಡನ್ನು ಕಟ್ ಮಾಡ್ತಿದ್ದೀನಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ನಾನು ಕಟ್ ಮಾಡಿ ತೋರಿಸ್ತೀನಿ. ಎಷ್ಟು ಸಿಂಪಲಾಗಿ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್. ನೋಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹೀಗೂ ಯೂಸ್ ಮಾಡ್ಕೊಳ್ಬೋದು. ನೋಡಿ, ಇದು ಚೆನ್ನಾಗಿ ಕಾಣಿಸುತ್ತೆ. ಇದು ನೋಡಿ, ಹಾಫ್ ಇಂಚ್ ಬಿಟ್ಟು ಕಟ್ಕೊಳ್ಬೋದು. ಇದಕ್ಕೆ ಬೀಡ್ಸನ್ನು ಮಾಡ್ಕೊಳ್ಬೋದು ಮೇಲ್ಗಡೆ. ನೋಡಿ, ಹೀಗೆ ಇನ್ನೊಂದು ಟ್ಯಾಸಲ್ಸನ್ನು ಯೂಸ್ ಮಾಡ್ತಿದ್ದೀನಿ. ಇಲ್ಲಿ ಸ್ಯಾರಿಗೆ ಹಿಂಗೆ ಲಾಕ್ ಮಾಡಿಕೊಂಡು ನಾನು ಈ ರಿಂಗ್ ಬೀಡು, ಸ್ಮಾಲ್ ರಿಂಗ್ ಬೀಡನ್ನ ಯೂಸ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಹೀಗೆ ನೋಡಿ, ಈ ಸ್ಮಾಲ್ ರಿಂಗ್ ಬೀಡನ್ನು ಯೂಸ್ ಮಾಡ್ತಿದ್ದೇನೆ. ಒಂದು ಸ್ಮಾಲ್ ಬೀಡ್ಸನ್ನು ಹಾಕ್ಕೊಂಡಿದ್ದೀನಿ, ರೌಂಡ್ ಬೀಡ್ ಮತ್ತು ರಿಂಗ್ ಬೀಡ್. ಹೀಗೆ ಮತ್ತೆ ನಾನು ಇನ್ನೊಂದು ಬೀಡನ್ನು ಯೂಸ್ ಮಾಡ್ತಿದ್ದೀನಿ. ಈ ರೀತಿ ಸ್ಮಾಲ್ ಬೀಡ್. ಹೀಗೆ ನಾನಿಲ್ಲಿ ಯಾಕೆ ಸ್ಮಾಲ್ ಬೀಡ್ ಹಾಕ್ತೆ ಅಂದರೆ, ಈ ರಿಂಗ್ ಬೀಡ್ ಉಂಟಲ್ಲ, ಅದು ಹಿಂಗೆ ಹಾಕ್ಬಿಟ್ರೆ ಚೆನ್ನಾಗಿ ಕಾಣಲ್ಲ. ಅದಕ್ಕೆ ಆ ಬೀಡನ್ನ ಯೂಸ್ ಮಾಡಿದ್ದು ನಾನು. ಮತ್ತೆ ನಾನು ರಿಂಗ್ ಬೀಡನ್ನ ಹಾಕ್ತಾ ಇದ್ದೀನಿ. ಸಾರಿ, ಉಲ್ಟಾ ಹಾಕ್ಬಿಟ್ಟೆ. ನೋಡಿ ಫ್ರೆಂಡ್, ಹೀಗೆ ಮತ್ತೆ ನಾನು ಒಂದು ಸ್ಮಾಲ್ ಬೀಡನ್ನ ಯೂಸ್ ಮಾಡ್ತಿದ್ದೀನಿ. ಹೀಗೆ ನೋಡಿ, ಈಗ ಕುಚ್ಚನ್ನು ಕಟ್ಕೊಳ್ಳೋಣ. ಇಲ್ಲಿಗೆ ಟ್ಯಾಸಲ್ಸನ್ನು ಹಾಕ್ತಾಯಿದ್ದೀನಿ. ನೋಡಿ ಫ್ರೆಂಡ್, ಟ್ಯಾಸಲ್ಸ್ ಹಾಕ್ಕೊಂಡಿದ್ದೀನಿ. ಈ ಸ್ಮಾಲ್ ಬೀಡನ್ನು ಹಾಕ್ಕೊಂಡಿದ್ದೀನಿ. ಈ ಸ್ಮಾಲ್ ಬೀಡು ಯೂಸ್ ಮಾಡ್ತಿರೋ ಉದ್ದೇಶ ಒಂದೇ, ಈ ರಿಂಗ್ ಬೀಡ್ ಇಲ್ಲಿ ಹಾಕಿದರೆ ಸ್ಟಿಫಾಗಿ ಕೂರಲ್ಲ. ಇಲ್ಲೂ ಅಷ್ಟೇ ಕರೆಕ್ಟಾಗಿ ಕೂರಲ್ಲ ಅಂತ ನಾನು ಹಾಕ್ಕೊಳ್ತಾ ಇದ್ದೀನಿ. ಮತ್ತೆ ಒಂದು ಸ್ಮಾಲ್ ಬೀಡನ್ನು ಯೂಸ್ ಮಾಡ್ತಿದ್ದೀನಿ. ಹೀಗೆ ಹಾಕಿದ ಮೇಲೆ ನಾನು ಇದಕ್ಕೇ ಫುಲ್ ಪೋಣಿಸ್ತಾ ಇದ್ದೀನಿ. ನೋಡಿ, ಹೀಗೆ ಫುಲ್ ಒಳಗಡೆ ಹಾಕ್ಕೊಂಡು ಹೀಗೆ ತೂರಿಸ್ಕೊಂಡು ಫುಲ್ ಎಂಡಿಂಗ್ವರೆಗೂ ನಾನು ಎಳ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಹೀಗೆ
ಕರೆಕ್ಟಾಗಿ ಸರಿ ಮಾಡ್ಕೊಳ್ಬೇಕು, ಹಿಂಗೆ ಎಳ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಈಗ ಇಲ್ಲಿಗೆ ಫುಲ್ಲು ಓಡಿಸ್ಕೊಂಡಿದೆ. ಸ್ವಲ್ಪ ಸ್ಟ್ರಕ್ ಆದಂಗೆ ಆಯಿತು, ಅದಕ್ಕೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್. ಲಾಕ್ ಮಾಡ್ತಿದ್ದೀನಿ. ಹೀಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಒಂದಕ್ಕೊಂದು ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ನಾನು ಅಲ್ಲಿಂದನೇ ಎಳ್ಕೊಳ್ತೀನಿ. 2-3 ಸರಿ ಹಿಂಗೆ ಲಾಕ್ ಮಾಡ್ಕೊಳ್ಳೋಣ. ಮತ್ತೆ ಒಳಗಡೆ ಸೇರಿಸ್ತಾ ಇದ್ದೀನಿ. ಇಲ್ಲಿ ಆಚೆ ತಗೊಳ್ಳೋದು ಹೀಗೆ ನೋಡಿ. ಮತ್ತೆ ಇನ್ನೊಂದು ಸರಿ ಒಳಗಡೆ ತೆಗೆದ್ಬಿಟ್ಟು ಅಲ್ಲಿ ಗಂಟು ಹಾಕ್ಕೊಳ್ತೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಇದಂತೂ ಈ ಬಿಗ್ ಬಿಡ್ಗಳನ್ನ ಯೂಸ್ ಮಾಡಿರೋದು. ಹೀಗೆ ಲಾಕ್ ಮಾಡ್ಕೊಳ್ಳೋಣ. ಇಲ್ಲಿ ಹೀಗೆ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ತಿದ್ದೀನಿ. ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಸ್ಮಾಲ್ ಬೀಡ್ ಹಾಕ್ಕೊಂಡಿದ್ದೀನಿ. ಈ ರಿಂಗ್ ಬೀಡ್, ಬಿಗ್ ಬೀಡ್, ರಿಂಗ್ ಬೀಡ್, ಒಂದು ಸ್ಮಾಲ್ ಬೀಡ್ ಯೂಸ್ ಮಾಡಿ ಟ್ಯಾಸಲ್ಸನ್ನು ಹಾಕ್ಕೊಂಡು ಮತ್ತೆ ಸ್ಮಾಲ್ ಬೀಡ್ ಹಾಕ್ಕೊಂಡು, ಈ ಸ್ಮಾಲ್ ಬೀಡ್ ಹತ್ರ ತೋರಿಸ್ತಾ ಇಲ್ಲ ಫ್ರೆಂಡ್ಸ್, ಡೈರೆಕ್ಟಾಗಿ ಈ ಬೀಡ್ಸ್ ಹತ್ರನೇ ಹಾಕ್ಕೊಳ್ತಾ ಇದ್ದೀನಿ. ಹೀಗೆ ನೋಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇನ್ನೂ ತುಂಬ ವೆರೈಟೀಸ್ ಇರುತ್ತೆ ಫ್ರೆಂಡ್ಸ್. ನಾನು ಈ 5 ಥರನ ಯೂಸ್ ಮಾಡಿದ್ದೇನೆ ನೋಡಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹೀಗೆ ಈ ವೀಟ್ ಬೀಡ್ಸು, ಈ ಬೀಡ್ಸು ಮತ್ತು ಇದರಲ್ಲಿ ಲೀವ್ಸ್ ಬೀಡ್ ಹಾಕ್ಕೊಂಡು, ಇದಂತೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಫ್ರೆಂಡ್ಸ್ ನೋಡಿ. ಥ್ಯಾಂಕ್ ಯು. ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.